ನಮಸ್ಕಾರ. ಇಂದು ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ. ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯನ್ನು ದೇಶದ ಎಲ್ಲ ಭಾಗಗಳಲ್ಲಿ ಪ್ರತಿ ವರ್ಷವೂ ಡಿಸೆಂಬರ್ 7ರಂದು ಆಚರಿಸಲಾಗುತ್ತದೆ. ಈ ದಿನ ಸಶಸ್ತ್ರ ಪಡೆಗಳ ಧ್ವಜವನ್ನು ಬಿಡುಗಡೆ ಮಾಡಲಾಗುತ್ತದೆ ಹಾಗೂ ರಕ್ಷಣಾ ಪಡೆಗಳು ದೇಶದ ಗಡಿಯನ್ನು ಹಗಲಿರುಳು ಧೈರ್ಯ ಮತ್ತು ಸಾಹಸಗಳಿಂದ ರಕ್ಷಿಸುತ್ತಿರುವುದಕ್ಕೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಲು ಹಾಗೂ ಸಹಾನುಭೂತಿಯನ್ನು ಮತ್ತು ಬೆಂಬಲವನ್ನು ಅವರಿಗೆ ವ್ಯಕ್ತಪಡಿಸಲು ಈ ಧ್ವಜ ದಿನಾಚರಣೆಯು ಒಂದು ಸದಾವಕಾಶ ನೀಡುತ್ತದೆ. ನಮ್ಮ ವೀರ ಯೋಧರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರೋತ್ಸಾಹಿಸಲು ಹಾಗೂ ಅವರ ಒಂದು ಕುಟುಂಬಗಳಿಗೆ ಬೆಂಬಲ ಒದಗಿಸಲು ಸಶಸ್ತ್ರ ಪಡೆಗಳ ಧ್ವಜ ನಿಧಿಗೆ ಉದಾರ ಕಾಣಿಕೆ ನೀಡಲು ಈ ದಿನಾಚರಣೆಯು ಒಂದು ಅತ್ಯುತ್ತಮ ವೇದಿಕೆಯಾಗಿದೆ. ಈ ನಿಧಿಯನ್ನು ಕೇಂದ್ರ ಸೈನಿಕ ಮಂಡಳಿ ಮತ್ತು ರಾಜ್ಯ ಸೈನಿಕ ಮಂಡಳಿಗಳು ಯುದ್ಧ ಸಂತ್ರಸ್ತರಿಗೆ, ಮಾಜಿ ಸೈನಿಕರಿಗೆ ಮತ್ತು ಗಾಯಗೊಂಡವರಿಗೆ, ವೀರ ಯೋಧರು ಹಾಗೂ ಅವರ ಅವಲಂಬಿತರ ಒಂದು ಸಲುವಾಗಿ ಹಮ್ಮಿಕೊಂಡ ವಿವಿಧ ಕಲ್ಯಾಣ ಮತ್ತು ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈ ಹಣವನ್ನು ವಿನಿಯೋಗಿಸಲಾಗುತ್ತದೆ. ಬಹಳಷ್ಟು ಯೋಧ ವೀರರು ದೇಶ ಸೇವೆಯಲ್ಲಿ ಅತ್ಯುಚ್ಚ ಬಲಿದಾನ ನೀಡಿ ಅಮರರಾಗಿರುತ್ತಾರೆ. ಹಾಗೆ ಹಾಲಿ ನಡೆಯುತ್ತಿರುವ ಆತಂಕವಾದಿಗಳ ಸಂಘರ್ಷಣೆಯಲ್ಲಿ ಮತ್ತು ಈ ಹಿಂದಿನ ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿ ಅನೇಕ ಸೈನಿಕರು ತಮ್ಮ ಒಂದು ಪ್ರಾಣವನ್ನೇ ಕಳೆದುಕೊಂಡು ಕೆಲವು ಕುಟುಂಬಗಳನ್ನು ಅಗಲಿರುತ್ತಾರೆ. ಈ ಧ್ವಜ ದಿನಾಚರಣೆಯು ಅವರ ಒಂದು ಅಮರ ಯೋಧರ, ಅಂಗವಿಕಲಗೊಂಡ ಯೋಧರ ಕುರಿತು ನಮ್ಮ ಜವಾಬ್ದಾರಿಯನ್ನು ನೆನಪಿಸಿ ಅವರ ಕುಟುಂಬಗಳಿಗೆ ಬೆಂಬಲ ಒದಗಿಸಲು ಸದಾವಕಾಶವಾಗಿರುತ್ತದೆ. ಈ ಧ್ವಜ ದಿನವು ಪ್ರತಿ ವರ್ಷವೂ ನಮ್ಮ ರಾಷ್ಟ್ರದ ಒಂದು ಮಹತ್ವದ ದಿನವಾಗಿರುತ್ತದೆ ಎಂದು ಹೇಳುತ್ತಾ ಈ ನನ್ನ ಒಂದು ಮಾಹಿತಿ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.